ಹಾನಗಲ್ ಅಜ್ಜ ನಿಮ್ಗೆ ಏನೇನು ಕುಡಿಸಿ ಕಲ್ಸ್ಯಾನ್ಲ ಸುಟ್ಟಿಯೊಳಗಾತು ಸಂಜೆ ಕಡೆ ಆತು ಮುಂಜಾನೆ ಆತು ಹೇಳ್ರಿ ಅವನ್ನ ನೆನಪವನು ಹೇಳ್ರಿ ಎಲ್ಲನೂ ಮೊದಲು ವಾರ ತಿಥಿ ನಕ್ಷತ್ರ ಯೋಗಕರಣ ಬರೋದಿಲ್ಲ ಏನಿಲ್ಲ ಏನು ಬರಂಗಿಲ್ಲ ಯೋಗಕರಣ ಸೊ ವಾರ ಅಂದ್ರೆ 5 6 7 ವಾರ ಹಾಂ ತಿಥಿ ಅಂದ್ರೆ ಪಾಡ್ಯ ಬಿದಿಗಿ ತದಿಗಿ ತಿಥಿ ಅಮಾವಾಸ್ಯೆ ಹುಣ್ಣಿಮೆ ತನಕ ತಡಿ ಒಂಚೂರು ಮೊದಲ ವಾರ ಹೇಳೋಣ ಸರೋಜ ಆದಿತ್ಯವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇವು 7 ವಾರಗಳು ಹಿಂಗೆ ಹೇಳ್ತಿದ್ರನ ಹಿಂಗೆ ಹೇಳ್ತಿದ್ವಿ ಅದಕ್ಕೆ ಉಪನಾಮನೂ ಅವ ಆದಿತ್ಯ ಭಾನು ಸೋಮ ಇದ್ದು ಮಂಗಳ ಭೌಮ ಬುಧ ಸೌಮ್ಯ ಬೃಹಸ್ಪತಿ ಗುರು ಶುಕ್ರ ಭಾರ್ಗ ಶನಿ ಮಂದ ಇವು 7 ವಾರದ ಉಪನಾಮಗಳು ಉಪನಾಮ ಅಂದ್ರ ಅದಕ್ಕೆ ಇನ್ನೊಂದು ಹೆಸರು ಆದಿತ್ಯ ಅಂದ್ರೇನು ಆದಿತ್ಯ ರವಿವಾರ 2 ಅಂತಾರಲ್ಲ ಹಂಗ ಭಾನುವಾರ ಅಂತನೂ ಅದಲ್ಲ ಉಪನಾಮ ಓಕೆ ಆಮೇಲೆ ತಿಥಿ 15 ಪಾಡ್ಯ ಪಾಡ್ಯ ಬಿದಿಗಿ ತದಿಗಿ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಇವು 15 ತಿಥಿಗಳು ಓಕೆ ಆಮೇಲೆ ಪಾಡ್ಯ ಉಗಾದಿ ಪಾಡ್ಯ ಬಿದಿಗಿ ಭಾವ ಬಿದಿಗಿ ತದಿಗಿ ಅಕ್ಕಡ ತದಿಗಿ ಚೌತಿ ಗಣೇಶ ಚೌತಿ ಪಂಚಮಿ ಪಂಚಮಿ ಷಷ್ಠಿ ಚಂಪಾ ಷಷ್ಠಿ ಸಪ್ತಮಿ ರಥ ಸಪ್ತಮಿ ಅಷ್ಟಮಿ ಗೋಕುಲಾಷ್ಟಮಿ ನವಮಿ ಮಹಾನವಮಿ ದಶಮಿ ವಿಜಯದಶಮಿ ಏಕಾದಶಿ ಪ್ರಥಮ ಏಕಾದಶಿ ದ್ವಾದಶಿ ಉತ್ಥಾನ ದ್ವಾದಶಿ ತ್ರಯೋದಶಿ ಸರ್ವಸಿದ್ಧಿ ತ್ರಯೋದಶಿ ಚತುರ್ದಶಿ ಅನಂತರ ಚತುರ್ದಶಿ ಹುಣ್ಣಿಮೆ ಮೂಲ ಹುಣ್ಣಿಮೆ ಅಮಾವಾಸ್ಯೆ ಉಗಾದಿ ಅಮಾವಾಸ್ಯೆ ಭಾರಿ ಅವ ಮತ್ತೇನು ಕಲಿಸಿದ ಮಳೆ ನಕ್ಷತ್ರ ನಕ್ಷತ್ರಗಳು 27 ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತ್ತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಘ ಹುಬ್ಬ ಉತ್ತರ ಹಸ್ತ ಚಿತ್ರ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತತಾರ ಪೂರ್ವಭಾದ್ರಪದ ಉತ್ತರಾಭಾದ್ರಪದ ರೇವತಿ ಇವು 7 ನಕ್ಷತ್ರಗಳು 27 ನಕ್ಷತ್ರಗಳು 7ಕ್ಕೆ ನಿಂತು ಬಿಟ್ಟಾಳಕ್ಕಿ ಇವ ನಕ್ಷತ್ರದ ಅವಕಹಡ ಚಕ್ರಗಳು ಬರ್ತವಂತ ಏನ ಅವಕಹಡ ಚಕ್ರಗಳು ಅಂದ್ರೆ ಅಶ್ವಿನಿಗೆ 4 ಅಕ್ಷರದ್ದು ಒಂದು ಅಶ್ವಿನಿ 4 ಚರಣ ಒಂದ್ರೊಳಗ 4 ಚರಣ ಓ ಹೆಸರು ಇಡ್ಲಿಕ್ಕೆಲ್ಲ ಹೇಳ್ತಾರಲ್ಲ ಚೂಚಿ ಚೋಲ ಅಶ್ವಿನಿ ನೀಲು ನೇಲು ಭರಣಿ ಐವುಲೆ ಕೃತಿಕ ಓವಾವಿವು ರೋಹಿಣಿ ಮುಂದೆ ಇದು ಮಾಡೋದು ಈಗ ಜಾತಕ ತೆಗೆದು ಪಂಚಾಂಗ ತೆಗೆದು ಹೇಳೋ ಮುಂದೆ ಹುಟ್ಟಿದ್ದು ತಾರೀಕು ನಮ್ಮ ನಕ್ಷತ್ರ ಎಲ್ಲ ಹಿಂಗಿದು ಮಾಡಿ ಹೇಳ್ತಿದ್ರು. ಅದು ಹುಟ್ಟಿದ ನಕ್ಷತ್ರ ಅದ್ರ ಮೇಲೆ ಗೊತ್ತಾಗ್ತಿತ್ತು. ಮತ್ತೆ ಇವ ನಕ್ಷತ್ರ ಅಂದ್ರೆ ನಾವು ಹುಟ್ಟಿದ್ವು. ಇವ 27 ನಕ್ಷತ್ರ ಇದಾವಲ್ಲ, ಇವ ನಕ್ಷತ್ರ. ಈಗ ಚೋಚೆ ಚೋಲ ಅಶ್ವಿನಿ ಇದಕ್ಕೆ 4 ಚರಣವ. ಮೊದಲನೇ ಚರಣದಾಗ ಹುಟ್ಟೇವೋ, 2ನೇ ಚರಣದಾಗ ಹುಟ್ಟೇವೋ, 3ನೇ ಚರಣದಾಗ ಹುಟ್ಟೇವೋ, 4ನೇ ಚರಣದಾಗ ಹುಟ್ಟೇವೋ. ಅದ್ರ ಮೇಲೆ ನಮ್ದು ಅವ್ರು 4 ಅಂದ್ರೆ ದಿನಕ್ಕೊಂದು ನಕ್ಷತ್ರ ಬರ್ತದೆ ಹೌದಿಲ್ಲ?
ದಿನಕ್ಕೊಂದು ನಕ್ಷತ್ರ. ದಿನಕ್ಕೊಂದು ನಕ್ಷತ್ರ. ನಕ್ಷತ್ರ. ಸೊ ಆ ನಕ್ಷತ್ರಗ ಮತ್ 4 4 ಅಂದ್ರೆ ಒಂದು 6 ತಾಸು, ಆಮೇಲೆ 6 ತಾಸು, ಆಮೇಲೆ 6 ತಾಸು, ಆಮೇಲೆ 6 ತಾಸು, 6 ತಾಸಿಂದ 4 ಚರಣ. ಸೊ ಮುಂಜಾನೆ 6 ತಾಸು ನಾವು ಹುಟ್ಟಿದ್ರೆ 1 ಚರಣ ಅಂತ ಹಂಗ. ಅದೇನೋ ಲೆಕ್ಕದ ಅವನ್ನೆಲ್ಲ ನಾವು ಕಲ್ತಿಲ್ಲ. ಮತ್ತೇನು ಹೇಳ್ಕೊಡ್ತಿದ್ದ? ಸಂಕ್ಷಿಪ್ತ ಕಲ್ತದ್ವಿ. ಸಂಕ್ಷಿಪ್ತ ಹುಣ್ಣಿಮೆ ಅಮಾಸಿ, ಅಕ್ಷತದ್ಗೆ ಅಮಾಸಿ, ಬಾದಾಮಿ ಅಮಾಸಿ, ಮಂಡೆತ್ತಿನ ಅಮಾಸಿ, ನಾಗರ ಅಮಾಸಿ, ಬೆನಕನ ಅಮಾವಾಸಿ, ಮಹಾನವಮಿ ಅಮಾವಾಸಿ, ಛಟ್ಟಿ ಅಮಾವಾಸಿ, ಎಳ್ ಅಮಾವಾಸಿ, ಶಿವರಾತ್ರಿ ಅಮಾವಾಸಿ, ಅವರಾತ್ರಿ ಅಮಾವಾಸಿ, ಶಿವರಾತ್ರಿ ಅಮಾವಾಸಿ, ಅವರಾತ್ರಿ, ಶಿವರಾತ್ರಿ, ಉಗಾದಿ, ಎಳ್ಳಮಾಸಿ, ಯುಗಾದಿ ಅಮಾವಾಸಿ. ಎಳ್ಳು ಅಂದ್ರೆ ಸಂಕ್ರಾಂತಿ. ಸಂಕ್ರಾಂತಿ ಆದ್ಮೇಲೆ ಶಿವರಾತ್ರಿ, ಆಮೇಲೆ ಯುಗಾದಿ, ಆಮೇಲೆ ಹಂಗ ಹುಣ್ಣಿಮೆಗಿಲ್ಲನ ದವನದ ಹುಣ್ಣಿಮೆ, ಆಗಿ ಹುಣ್ಣಿಮೆ, ಕಾರ ಹುಣ್ಣಿಮೆ, ಕಡ್ಲೆಗಳ ಹುಣ್ಣಿಮೆ, ನೂಲ ಹುಣ್ಣಿಮೆ, ಅನಂತನ ಹುಣ್ಣಿಮೆ, ಶೀಗಿ ಹುಣ್ಣಿಮೆ, ಗೌರಿ ಹುಣ್ಣಿಮೆ, ವತ್ಸಲ ಹುಣ್ಣಿಮೆ, ಬರದ ಹುಣ್ಣಿಮೆ, ಭಾರತ ಹುಣ್ಣಿಮೆ, ಹೋಳಿ ಹುಣ್ಣಿಮೆ. ಇವು 12 ಹುಣ್ಣಿಮೆಗಳು. ಓಕೆ. ಮತ್ತು ಋತುಗಳು ಅವಲ್ಲ 6 ಋತು. ವಸಂತ ಋತು, ಗ್ರೀಷ್ಮ ಋತು, ವರ್ಷಾ ಋತು, ಶರದ್ ಋತು, ಜ್ಯೇಷ್ಠ ವೈಶಾಖ ಅಲ್ಲ ಅಶ್ವಿನ, ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದ ವರ್ಷಾ ಋತು, ಆಶ್ವಿನ ಕಾರ್ತಿಕ ಶರದ್ ಋತು, ಮಾರ್ಗಶೀರ್ಷ ಪುಷ್ಯ ಹೇಮಂತ ಋತು, ಮಾಘ ಫಾಲ್ಗುಣ ಶಿಶಿರ ಋತು. ಅಂದ್ರೆ 2 ತಿಂಗಳಿಗೆ 1 ಋತುಗಳು. ಇವು ಬದಲೇ ಆಗ್ತಾವ. 2 ತಿಂಗಳಿಗೆ ಬದಲೇ ಆಗ್ತಾವ. 6 ಋತುಗಳು. ಅಯನ ಉತ್ತರಾಯಣ, ದಕ್ಷಿಣಾಯನ. ಅದು 6 ತಿಂಗಳದೊಂದು. 6 ತಿಂಗಳಿಗೊಂದು. ಅದಕ್ಕೇನು ಹೆಸರಿಲ್ಲ ನಂಗೆ, ಬರೀ ಉತ್ತರಾಯಣ ದಕ್ಷಿಣಾಯಣ. ಅಯನಗಳು ಓದ್ತಿದ್ರು. ಯಾವ ಅಂದ್ರೆ ಉತ್ತರಾಯಣ ದಕ್ಷಿಣಾಯಣ 2. ಓಕೆ. ಮತ್ತು ಇಷ್ಟ ದಿನ ಹೇಳ್ಕೊಡ್ತಿದ್ದು ನಾನು ಅಜ್ಜ. ಮತ್ತು ಬೇರೆ ಏನಿಲ್ಲ, ಬೇರೆ ಸ್ತೋತ್ರ ಮಂತ್ರ ಕಥೆ ಪುಸ್ತಕ ಓದೋದು, ರಾಮಾಯಣ ಮಹಾಭಾರತ ಅಂಥವೇನು ಇದ್ದಿದ್ದಿಲ್ವ ಅವಾಗ. ಈಗ ಇತ್ತಿತ್ಲ ಬಾಳಾಗ್ಯಾವ. ಅಂಥವೇನು ರಾಮಾಯಣ ಮಹಾಭಾರತ ಅವು ಎಲ್ಲಿ ಪುರಾಣ ಇದ್ರೊಳಗೆಲ್ಲ ಮಠದಾಗ ಗುಡಿಯಾಗ ಹೇಳ್ತಿದ್ರು ಏನು, ಬಟ್ ಮನೆ ಒಳಗಿದ್ದಿದ್ದಿಲ್ಲ. ಓಕೆ.